ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನಗಳಾದ ಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನು ವ್ಲಾಗ್ ಮಾಡಿದ ಕಾರಣ ಅಂತಂದರೆ, ಸುಮ್ಮನೆ ಬೇಗ ಸ್ಟಾರ್ಟ್ ಮಾಡಿದೆ. ಲೈಕ್ ಹಿಂಗೆ ಬಿಟ್ಟರೆ ನಾನು ವ್ಲಾಗ್ ಮಾಡೋದೇ ಬಿಟ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ಇವತ್ತು ಸ್ಟಾರ್ಟ್ ಮಾಡಿದೆ. ನಾಳೆ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡೋಣ ಅಂತ, ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈಗ ನಾನು ಶ್ರಾವಣಿ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು, ಹಂಗೆ ಗಾಡಿ ಪಂಚರ್ ಆಗಿದೆ ಅಂತ ತಳ್ಕೊಂಡು ಹೋಗ್ಬೇಕು ಇಲ್ಲ ಓಡಿಸ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ. ನೋಡೋಣ ಹೋಗ್ತಾ ಹಂಗೆ ಏನಾಗುತ್ತೆ ಅಂತೇಳಿ ಮಧ್ಯಾಹ್ನದ ಮೀಲ್ ಪ್ರೆಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಶ್ರಾವಣಿ ತೋರಿಸ್ ಬಾರೆ. ಇದು ಪೀನಟ್ ಬಟರ್ ಬಾಕ್ಸ್ಗಳು ಖಾಲಿಯಾಗಿದೆ, ಸೊ ಅದ್ರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಫುಲ್ ವೆಜಿಟೇಬಲ್ಸು, ಆಮೇಲೆ ಏರ್ ಫ್ರೈಯರಲ್ಲಿ ಚಿಕನ್ನ ಮಾಡಿಕೊಂಡು ಡ್ರೆಸ್ಸಿಂಗ್ ಹಾಕಿದ್ದೀನಿ. ಅದರಲ್ಲಿ ನನಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಡ್ರೆಸ್ಸಿಂಗು. ಸೊ ಸೂಪರಾಗಿದೆ. ಎಲ್ಲ ವೆಜಿಟೇಬಲ್ಸು, ಸ್ವಲ್ಪ ಕಾಳು, ಅದು ಇದೆಲ್ಲ ಹಾಕಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಅಲ್ಲೇ ಎಲ್ಲಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು, ಬರೋದು ಲೇಟ್ ಆದರೆ ಸುಮ್ಮನೆ ಊಟಕ್ಕೆ ಲೇಟ್ ಆಗುತ್ತೆ ಅಂತ. ಓಕೆ ನಡಿ ಹೋಗೋಣ. ಹೋಗೋದು ಕ್ಯಾನ್ಸಲ್ ಆಯಿತು. ನಾನು ಅವಳು ಫುಲ್ ರೆಡಿ ಆಗಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ವಿ. ಕ್ಯಾನ್ಸಲ್ ಆಯಿತು ಬಿಕಾಸ್ ಹಸ್ಬೆಂಡ್ ಕಾರಲ್ಲಿ ಹಾಕ್ಬಿಟ್ಟಿದ್ದೆ ಲಾಸ್ಟ್ ಟೈಮ್. ನಾವು ಟ್ರಿಪ್ ಹೋಗುವಾಗ ಕೆಳಗಡೆ ಪಾರ್ಕಿಂಗಲ್ಲಿ ಹಾಕಬೇಕಾಗಿತ್ತು ಅಂತೇಳಿ. ಸೊ ಕೀ ಹಂಗೆ ತೊಗೊಂಡೋಗಿ ಅವ್ರ ಹತ್ರನೇ ಬಿಟ್ಬಿಟ್ಟಿದ್ದೀನಿ ಕೀನ. ಸೊ ಅವ್ರ ಹತ್ರ ಇದೆ, ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾಳೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿ ಇಲ್ಲೇ ಊಟನ ತಿಂತಾಯಿದ್ವಿ. ಮುಗೀತು ತಿಂದಿದ್ದು. ತಿಂದು ಹೆಂಗೋ ಮುಗಿಸ್ದೆ. ಆ್ಯಂಡ್ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಇದಕ್ಕೆ ನಾನು ರೈಸ್ ಹಾಕಿಲ್ಲ. 100 ಗ್ರಾಮ್ ಚಿಕನ್ ಬ್ರೆಸ್ಟ್ ಹಾಕಿ ಮತ್ತು ವೆಜಿಟೇಬಲ್ಸ್ 100 ಗ್ರಾಮ್ ಹಾಕಿದ್ದು. ಸೊ ಇದೇ ಫುಲ್ಲು ಹೊಟ್ಟೆ ತುಂಬ ಹೋಗ್ಬಿಡುತ್ತೆ, ಸಾಕಾಗ್ಬಿಡುತ್ತೆ. ಅದಕ್ಕೆ ರೈಸ್ ಸೇಮ್ ಬರಿಟೋ, ಕ್ಯಾಲಿಫೋರ್ನಿಯಾ ಬರಿಟೋ ಬೌಲ್ ಇರುತ್ತಲ್ಲ, ಸೇಮ್ ಹಂಗೆ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಹೆಲ್ತಿ, ಅಂದರೆ ಕ್ಯಾಲರೀಸ್ ಕಡಿಮೆನೇ ಇದು. ಡೈಲಿ ಈವ್ನಿಂಗ್ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಕುಡಿಯೋದು ಡೈಲಿ ಅಭ್ಯಾಸ ನನಗೆ. ಇದು ನೆನ್ನೆ ಕೊಡ್ತಿರೋದು ಗ್ರೀನ್ ಟೀ, ಅದನ್ನು ಇಲ್ಲಿಟ್ಟಿದ್ದೀನಿ. ನೆನ್ನೆ ಕುಡ್ದಿರೋದು ಅದು, ತೆಗ್ದಿಲ್ಲ ಇನ್ನು ನಾನು. ಅದು ಏನಂದರೆ ಈ ಟೈಮಲ್ಲಿ ನಾನು ಗ್ರೀನ್ ಟೀ ಕುಡಿಬೇಕು. ಆದರೆ ನನಗೆ ಗ್ರೀನ್ ಟೀನ ಬ್ಲ್ಯಾಕ್ ಕಾಫಿನ ಅಂತಂದರೆ 100ಗೆ 200% ನಾನು ಬ್ಲ್ಯಾಕ್ ಕಾಫಿನೇ ಪ್ರಿಫರ್ ಮಾಡ್ತೀನಿ, ಇಷ್ಟಪಡ್ತೀನಿ. ಬಿಕಾಸ್ ಅಷ್ಟೊಂದು ಎಡಿಕ್ಟ್ ಆಗಿಬಿಟ್ಟಿದ್ದೀನಿ ಬ್ಲ್ಯಾಕ್ ಕಾಫಿಗೆ. ಸ್ಮೆಲ್ ತಲೆಗೆ ಇರುತ್ತಂಗೆ. ನಂಗೆ ಬ್ಲ್ಯಾಕ್ ಕಾಫಿ ಅಂದರೆ ತುಂಬ ಇಷ್ಟ. ಜಾಸ್ತಿ ಕುಡಿಬಾರ್ದು. ಪ್ರೀ ವರ್ಕೌಟ್ ಬೇರೆ ತೊಗೊಳ್ಳೋದ್ರಿಂದ ಕೆಫೆನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಇಷ್ಟು ಕುಡಿತೀನಿ. ಮುಂಚೆ ದೊಡ್ಡ ಗ್ಲಾಸಲ್ಲಿ ಕುಡಿತಾ ಇದ್ದೆ, ಇವಾಗ ಇಷ್ಟು ಕುಡಿತೀನಿ. ಆಮೇಲೆ ಇದು ಸೌಂಡು ಸ್ವಿಂಗ್ದು. ಆಮೇಲೆ ಫಿಟ್ಟಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ, ಫಿಟ್ಟಾಗಿ ಅನ್ನೋದಕ್ಕಿಂತ ಜಾಸ್ತಿ ನನಗೆ ಅನ್ನಿಸ್ತಾ ಇದ್ದಿದ್ದು ವೆಯ್ಟ್ ಲಾಸ್ ಮಾಡಬೇಕು ಅಂತ. ವೆಯ್ಟ್ ಲಾಸ್ ಮಾಡಬೇಕು, ಅದಕ್ಕೆ ಜಿಮ್ಗೆ ಹೋಗಬೇಕು ಅಂತ ನನಗೆ ಅನ್ನಿಸ್ತಿತ್ತು. ಒಂದು 1 ಇಯರ್ 1.5 ಇಯರ್ ಬ್ಯಾಕ್ ಆ ಥರ ಅನ್ನಿಸ್ತಿತ್ತು. ಬಟ್ ಆಮೇಲೆ ನನಗೇನು ಅಂತ ಅನಿಸಿದ್ದು ಅಂದರೆ, ಆಬ್ವಿಯಸ್ಲಿ ನಾವು ವೆಯ್ಟ್ ಲಿಫ್ಟ್ ಮಾಡೋದ್ರಿಂದ, ಜಿಮ್ಗೆ ಹೋಗೋದ್ರಿಂದ ನಾವು ಸಣ್ಣ ಆಗೇ ಆಗ್ತೀವಿ. ಸಣ್ಣ ಅನ್ನೋದಕ್ಕಿಂತ ವೆಯ್ಟ್ ಲಾಸ್, ಲೈಕ್ ಫ್ಯಾಟ್ ಲಾಸ್ ಆಗ್ತೀವಿ. ವೆಯ್ಟ್ ಲಾಸು ಅಲ್ಲ, ಫ್ಯಾಟ್ ಲಾಸ್ ಆಗ್ತೀವಿ. ಆ್ಯಂಡ್ ಮಸಲ್ ಗೇನ್ ಮಾಡಬೇಕು. ಆಬ್ವಿಯಸ್ಲಿ ಮಸಲ್ ಗೇನ್ ಮಾಡಬೇಕು ಅಂತ ಇದೆ. ಬಟ್ ಮಸಲ್ ಅಂತಂದರೆ ತುಂಬ ಜನ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಒಂದು ಮಿತ್ತಿದೆ, ವೆಯ್ಟ್ ಲಿಫ್ಟ್ ಮಾಡಿದ್ರೆ ಮ್ಯಾನ್ಲಿಯಾಗಿ ಕಾಣಿಸ್ತಾರೆ, ತುಂಬ ಬಾಡಿ ಬಿಲ್ಡರ್ ಥರ ಕಾಣಿಸ್ತಾರೆ ಅಂತ. ಬಾಡಿ ಬಿಲ್ಡರ್ ಆಗೋದು ಅಷ್ಟು ಈಸಿ ಅಲ್ಲ, ಅಷ್ಟು ಈಸಿಯಾಗಿ ನಮ್ಮ ಹೆಣ್ಮಕ್ಳು ಆಗೋದು ಇಲ್ಲ. ಸ್ಟ್ರೆಂತ್ ಬಿಲ್ಡ್ ಮಾಡ್ಕೋಬೇಕು, ಇನ್ನು ಇಂಪ್ರೂವ್ ಮಾಡ್ಕೋಬೇಕು. ವೆಯ್ಟ್ ನನ್ನ ಕೈಯಲ್ಲಿ ಆದಷ್ಟು ನಾನು ಲಿಫ್ಟ್ ಮಾಡಬೇಕು. ಸೊ ಅದು ಒಂದು ಗೋಲು ಇದೆ ನನಗೆ. ಲೈಕ್ ಇದರಲ್ಲಿ ಇಷ್ಟು ಲಿಫ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು ಅನ್ನೋ ಆಸೆ ಇದೆ. ಸಣ್ಣ ಆಗೇ ಆಗ್ತೀನಿ. ಈಗ ಅದ್ರ ಕಡೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ನಾನು. ಸಣ್ಣ ಆಗಬೇಕು, ವೆಯ್ಟ್ ಲಾಸ್ ಮಾಡಬೇಕು. ವೆಯ್ಟ್ ನನ್ನ ಸ್ಕೇಲ್ ನೋಡಿ ತುಂಬ ಲೈಕ್ 1 ಮಂತ್ ಆಯಿತು ನಾನು ವೆಯ್ಟ್ ಸ್ಕೇಲ್ ಚೆಕ್ ಮಾಡಿ, ನನ್ನ ವೆಯ್ಟ್ನ ನೋಡಿ. ಸೊ ನಾನು ಅದ್ರ ಕಡೆ ತಲೆನೇ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಬರೀ ಹೆಲ್ತಿ ಫುಡ್ಡು ಬೇಕು, ಹಿಂಗೆ ತಿನ್ನಬೇಕು ಅನ್ನೋದ್ರ ಕಡೆನೂ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ನನಗೆ ಗೊತ್ತಿದೆ ನಾನು ಡೈಲಿ ಇಷ್ಟು ಕ್ಯಾಲ್ರಿ ತೊಗೋಬೇಕು ಅಂತ ನನಗೆ ಗೊತ್ತಾಗೋಗಿದೆ. ಸೊ ಅಷ್ಟರಲ್ಲಿ ನನ್ನ ಡೇನ ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಲೈಕ್ ಇಷ್ಟು ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಅದು ಮುಗಿಸ್ಕೊಳ್ತೀನಿ. ಅದ್ರದ್ದು ನಂಗೆ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಟಿದ್ದೀನಿ. ಲಿಫ್ಟ್ ಮಾಡೋದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ. ಸೊ ಇವಾಗ ನನಗೆ ವೆಯ್ಟ್ ಲಾಸ್ ಆಗಲಿ, ಇದ್ರ ತಲೆ ಕೆಡಿಸ್ಕೊಳ್ಳೋದಾಗಲಿ, ಅಯ್ಯೋಪ್ಪ ನಾನು ದಪ್ಪ ಇದ್ದೀನಿ, ಸಣ್ಣ ಆಗೋದು ಯಾವಾಗ ಅನ್ನೋದು
ತುಂಬ ಮುಂಚೆ ಎಲ್ಲ ನನಗದು ಒಂದು ಬೇಜಾರಾಗೋಗ್ಬಿಡೋದು, ದಪ್ಪ ಇದ್ದೀನಿ ಸಣ್ಣ ಆಗೋದು ಹೆಂಗೆ ಅಂತ. ಸಣ್ಣ ಆಗೋದು ಈಸಿ, ಹೆಲ್ತಿ ಲೈಫ್ ಸ್ಟೈಲಲ್ಲಿ ನಾವು ಸಣ್ಣ ಆಗೋದು ತುಂಬಾ ಈಸಿ. ನನಗಿನ್ನೂ ರಿಸಲ್ಟ್ ಬಂದಿಲ್ಲ, ಐನೋ ಒನ್ ಡೇ ಬಂದೇ ಬರುತ್ತೆ. ನಾನು ಇದೇ ಕನ್ಸಿಸ್ಟೆನ್ಸಿ ಮೇಲೆ ಇದೇ ಡಿಸಿಪ್ಲಿನಿಂದ ನಾನು ನೋಡ್ಕೊಂಡು ಹೋದರೆ ಒಂದಿನ ನನಗೆ ವೆಯ್ಟ್ ಲಾಸ್ ರಿಸಲ್ಟು ಲೈಕ್ ನಾನು ಅಂದ್ಕೊಂಡಿದ್ದು ನನಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ವೆಯ್ಟ್ ಲಾಸ್ ಅಂತ ಹೇಳೋಕ್ಕೋಗಲ್ಲ, ಫ್ಯಾಟ್ ಲಾಸ್. ಒಳ್ಳೆ ಬಾಡಿ ಅಚೀವ್ ಮಾಡ್ತೀನಿ, ಡ್ರೀಮ್ ಬಾಡಿ ಅದೊಂದು ನನ್ನ ಮೈಂಡಲ್ಲಿದೆ, ಅದು ಅಚೀವ್ ಮಾಡ್ತೀನಿ, ಒಂದಿನ ಆಗಿ ಆಗುತ್ತೆ. ಸೊ ಅಲ್ಲಿವರೆಗೂ ತಲೆ ಕೆಡಿಸ್ಕೊಳ್ದೆ ನಾನು ಡೈಲಿಗೆ ಏನು ಮಾಡ್ತಿದ್ದೀನಿ ಅದು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ವೆದರ್ ಅಂತೂ ಸೂಪರಾಗಿದೆ. ಇವಾಗ ಇವರಿಬ್ಬರನ್ನ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ನಾನು. ಬೆಳಗಿಂದ ಫುಲ್ಲು ಸುಸ್ತಾಗಿ ಮಲ್ಕೊಂಡಿರ್ತಾನೆ. ಅದೇ ಬೆಲ್ಟ್ ಹಾಕ್ಕೊಂಡು ಹೋಗೋಣ ಅಂದಿದ್ದೆ, ಫುಲ್ ಜೋಶಲ್ಲಿ ರೆಡಿ ಆಗ್ತಾನಣ್ಣ. ಯಾರ ಜೊತೆ ಮಾತಾಡ್ತಾವಳೆ ಇವಳು ಅಂತ ನೋಡ್ತಾವಳೆ. ಬಾಯಿ ಬೆಲ್ಟ್ ಇಲ್ಲಿ ಬೆಲ್ಟ್ ಇಟ್ಕೊಂಬ, ಬೆಲ್ಟ್ 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 ಬೆಲ್ಟು ಬೆಲ್ಟು ನಡಿ ನಡಿ ಹಾಕೋಣ, ನಡಿ ಹಾಕ್ತೀನಿ ಬೆಲ್ಟ್. ಫುಲ್ ಬೆಲ್ಟ್ ಅಂದರೆ ಎಲ್ಲಿಂದ ಬರುತ್ತೆ ಅನ್ನ ಕಚ್ಚೋರು. ಬೆಲ್ಟ್ ಹಾಕ್ತೀನಿ. ಗುಡ್ಡು ಬೆಲ್ಟು ಬಾ ನಡಿ. ಡೈಲಿ ಅಲ್ಲೊಂದು ಹುಡುಗಿ ಬರ್ತಾಳೆ ಮೈನ ಫ್ರೆಂಡು, ಅವಳು ಸಿಕ್ಕದವಾಗೆಲ್ಲ ಇವನ ಕತೆ ಆಗಲ್ಲಪ್ಪೋ, ಹಿಡ್ಕೊಳಕ್ಕೆ ಆಗಲ್ಲ ನನ್ನಿಂದ. ಏನೋ ಅವ್ನು ಜಿಮ್ಗೆ ಹೋಗಿ ಸ್ವಲ್ಪ ವೆಯ್ಟ್ ಲಿಫ್ಟ್ ಮಾಡಿ ಸ್ಟ್ರೆಂತ್ ಜಾಸ್ತಿ ಆಗಿರೋದ್ರಿಂದ ಓಕೆ ಹಿಡ್ಕೊಬೋದು. ಮುಂಚೆ ಹಸ್ಬೆಂಡೇ ನನ್ನ ಕೈಯಲ್ಲಿ ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಮುಂಚೆ ಅವ್ರು ಹಿಡ್ಕೊಂಡು ಹೋದ್ರೇ. ಈಗ ನಾನೇ ಕರ್ಕೊಂಡು ಬರ್ತೀನಿ. ಈಗ ಸ್ವಲ್ಪ ಪರವಾಗಿಲ್ಲ, ಎಳೆದಾಡಿದ್ರು ನೋಡ್ಕೊಬಳ್ಳೆ ನಾನು. ಅವಳು ಸಿಕ್ಕಿದ್ರೆ ಅಂತೂ ಫುಲ್ಲು ಈ ಚಾರ್ಲಿ ಮೂವಿಯಲ್ಲಿ ಆ ಮಗು ಜೊತೆ ಹೆಂಗೆ ಆಟ ಆಡುತ್ತೆ ಅದು ಹಂಗೆ ಆಟ ಆಡ್ತಾನೆ ಆ ಮಗು ಜೊತೆ. ಆ ಹುಡುಗಿ ಬಂದಾಗೆಲ್ಲ ಫುಲ್ ಕುಣಿತಾ ಇರ್ತಾನೆ ಹಂಗೆ. ಅವಳು ಹಂಗೆ ಮಾತಾಡಿಸ್ತಾಳೆ. ಮುಂಚೆ ಒಂದು ಸಾರಿ ಅಲ್ಲಿ ಹಿರಾನಂದನಿಯಲ್ಲಿದ್ದಾಗ ಲೈಕ್ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಅಂದರೆ ನಾನು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹಸ್ಬೆಂಡ್ ಹತ್ರ ಈಸ್ಕೊಂಡೆ. ಬಟ್ ಆವಾಗ ಸರಿಯಾಗಿ ಬಿದ್ದಿದ್ದೆ, ಜೋರಾಗಿ ಎಳೆದಿದ್ದ. ಅವಾಗ ನಂಗೆ ಅಷ್ಟು ಲೈಕ್ ಹಿಡಿಯೋಕ್ಕೂ ಆಗ್ತಿರ್ಲಿಲ್ಲ, ಸರಿಯಾಗಿ ಬಿದ್ದಿದ್ದೆ ಅವಾಗ. ನಿಧಾನಕ್ಕೆ ಹೋಗು, ಟ್ರೈನಿಂಗ್ ಮಾಡಿಸಿಲ್ಲ ಇವಕ್ಕೆ, ಸೊ ಕಷ್ಟ ವಾಕಿಂಗ್ ಕರ್ಕೊಂಡು ಹೋಗೋದು. ನನಗಂತೂ ಫುಲ್ಲು ಮನೆಗೆ ಬರೋಷ್ಟೊಂದು ಸಾಕಾಗ್ಬಿಡುತ್ತೆ. ಚೆನ್ನಾಗಿರೋ ಜಾಗ ಇದೆ. ಏನಕ್ಕೆ ಹೇಳಿ, ಬೆಡ್ ಪಾರ್ಟಿ ಮಾಡಿಸೋದಕ್ಕೆ ಈ ಜಾಗ ಇರೋದು. ಯಾರೂ ನಾರ್ಮಲಾಗಿ ಯಾಕೆ ಬರೋಲ್ಲ ಇಲ್ಲಿ. ನಾನು ನೋಡಿದಾಗೆಲ್ಲ ಯಾರಾದರೂ ಪೆಟ್ಸ್ನ ಇಟ್ಕೊಂಡು ಮಾಡಿಸ್ತಾ ಇರೋದೇ. ಗರ್ಲ್ ಫ್ರೆಂಡ್ ಒಂದು ಹುಡುಗಿ ಇದೆ, ಆ ಹುಡುಗಿನ ಹಿಂಗೆ ಕರ್ಕೊಂಡು ಹೋಗ್ತಾರೆ. ಅದು ಗೋಲ್ಡನ್ ರಿಟ್ರೀವರ್, ಅದೇ ಸ್ಮೆಲ್ ನೋಡ್ತಾ ಇರ್ತಾನೆ. ಬಟ್ ಇವನ್ನ ಯಾವ ಡಾಗಿ ಜೊತೆ ಮೀಟ್ ಮಾಡ್ಸೋಕ್ಕಾಗದೇ ಇಲ್ಲ, ಫ್ರೆಂಡ್ ಮಾಡ್ಸೋಕ್ಕೆ. ಅಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಾನೆ. ಜಿಮ್ಗೆ ಹೋಗಬೇಕು, ಕಮ್ಯುನಿಟಿಯಲ್ಲಿರೋ ಜಿಮ್ಮು, ಕಾರ್ಡಿಯೋ ಮಾಡೋಕ್ಕೆ. ಮಾರ್ನಿಂಗ್ ಕಾರ್ಡಿಯೋ ಮಾಡಿರಲ್ಲ, ಇವಾಗ ಕಾರ್ಡಿಯೋ ಮಾಡೋಕ್ಕೆ ಅಲ್ಲಿ ಹೋಗ್ತೀವಿ. ಅಲ್ಲೊಂದು 2 ಪೊಮೋರಿಯನ್ ನಾಯಿಗಳನ್ನ ಯಾರೋ ಇಟ್ಕೊಂಡಿದ್ರು, ಲೈಕ್ ನಮ್ಮ ಮುಂದೆನೇ ಇತ್ತು. ನಾನೇನೋ ಸ್ವಲ್ಪ ಬಿಟ್ಟಿದ್ರು, ಇವತ್ತೇ ಏನೋ ಒಂದು ಆಗಿರೋದು. ಅಂದರೆ ಇವನೇನು ಕಚ್ಚಲ್ಲ ಅಂತ ನನಗೆ ಗೊತ್ತಿಲ್ಲ, ಇವತ್ತು ಹತ್ರ ಬಿಟ್ಟಿಲ್ಲ. ಕಚ್ಚಲ್ಲ, ಬಟ್ ಕಚ್ಚಿದ್ರೆ ನಮಗೂ ಬೇಜಾರಾಗುತ್ತೆ ಆ್ಯಂಡ್ ಅವ್ರಿಗೂ ಬೇಜಾರಾಗುತ್ತೆ. ಅವರು ಮಕ್ಕಳ ಥರ ನೋಡ್ಕೊಂಡಿರ್ತಾರಲ್ವ, ಅವ್ರ ಪೆಟ್ಟಿಗೆ ಏನಾದರೂ ಆದರೆ ಅವ್ರಿಗೂ ಬೇಜಾರಾಗುತ್ತೆ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಕತ್ಲು ಥರ ಆಗಿದೆ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಯಪ್ಪ ಸೊಳ್ಳೆ ಸಿಕ್ಕಾಪಟ್ಟೆ ಕಚ್ಚ ಆಗ್ಬಿಟ್ಟಿದೆ. ಹೋಗೋಣ. ಸನ್ಸೆಟ್ ಆಗೋ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಇಲ್ಲಿ ಕಾಣಿಸುತ್ತೆ ಸೂರ್ಯ ಮುಳುಗೋದು, ಚೆನ್ನಾಗಿರುತ್ತೆ. ಇಲ್ಲಿ ಮಾವಿನ ತೋಪ ಥರ, ಅಂದರೆ ಮಾವಿನ ಮರಗಳು, ಮಾವಿನ ತೋಪಲ್ಲ. ಇಟ್ಟು ಒಂದೇ ಒಂದು ನಿಮಿಷ ಇರು, ಬೆಲ್ಟ್ ಸರಿ ಮಾಡ್ತೀನಿ, ನಿಮಗೆ ನೋವಾಗೋದು. ನಡಿ ಹೋಗೋಣ. ಈ ಕಡೆಪ್ಪ, ಈ ಕಡೆ. ಅವ್ನು ಇನ್ನೂ ಆ ಕಡೆ ಹೋಗ್ತೀವಿ ಅಂತೇಳಿ ಹಂಗೆ ಹೋಗ್ತಾನೆ ಅಣ್ಣ. ಈ ಕಡೆ ಗುರು, ಈ ಕಡೆ.
ಆಲ್ರೆಡಿ ಅಲ್ಲಿ ಜಾಗ ಇದೆ. ಬರೋದಿಲ್ವಂತೆ. ಅವಳು ಬಂದರೆ ಏನು ಸುಮ್ಮನೆ ನಿಂತ್ಕೋಬೇಕು, ನಿಂತ್ಕೋಬೇಕು. ಇಲ್ಲ ಫ್ರೆಂಡ್ಸ್ ಯಾರು ಬಿಟ್ಟರೆ ಬ್ಯಾಡ್ಮಿಂಟನ್ ಆಗಬೇಕು. ಅವಳು ಬರಲ್ಲ ಅಂದರೆ ಸೊ ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ 30 ಮಿನಿಟ್ಸ್ ಡೈಲಿ. ಅಂದರೆ ವೀಕ್ಲಿ ಒಂದು 4 ಡೇಸ್ ಹೋಗ್ತೀನಿ ಕಂಪಲ್ಸರಿ. ಆದರೆ ವೀಕ್ ಫುಲ್ ಹೋಗ್ತೀನಿ, ಇಲ್ಲಾಂದರೆ ವೀಕ್ಲಿ 4 ಡೇಸ್ ಹೋಗ್ತೀನಿ, ಇಲ್ಲಾಂದರೆ 3 ಡೇಸ್ ಹೋಗ್ತೀನಿ. ಕಾರ್ಡಿಯೋ ಮಾತ್ರ ಮಿಸ್ ಮಾಡಿಲ್ಲ. ಏನದು ಮನೇಲಿರೋ ಸಾಲದು. ಇವಳು ಈ ಅವತಾರ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಫ್ರೆಂಡ್ ಜೊತೆಲಿ. ಇಲ್ಲೆಲ್ಲ ಫುಲ್ಲು ಲೈಕ್ ಏನೇನೋ ಲೈಕ್ ಪಾರ್ಕ್ ಎಲ್ಲ ಮಾಡ್ತಿದ್ದಾರೆ ಹೊಸದಾಗಿ. ಇನ್ನೂ ಅದೆಲ್ಲ ಆಗಬೇಕು. ಇಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ಲೆಲ್ಲ. ಇದು ಇಷ್ಟು ಆಗಿದೆ. ಆ ಕಡೆ ಎಲ್ಲ ಫುಲ್ ಏನೋ ಕ್ಲೋಸ್ ಮಾಡಿದ್ದಾರೆ. ಓಪನ್ ಆಮೇಲೆ ಬಿಡ್ತಾರೆ ಅನಿಸುತ್ತೆ. ಇದು ಜಿಮ್ಮು, ಅದು ಪೂಲ್ ಏರಿಯಾ, ಅದು ಫಂಕ್ಷನ್ ಹಾಲು. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಈಗ ಮೈನ ಆಟ ಆಡ್ಕೊಂಡು ಬಂದ್ಲು ಅಲ್ಲಿಂದ. ಫುಲ್ ಸೌಂಡು. ಇದು ಪೂಲ್ ಏರಿಯಾ. ನೀರು ಚೇಂಜ್ ಮಾಡಬೇಕು, ಅದಕ್ಕೆ ಇತ್ತೀಚೆಗೆ ಹೋಗಲಿಲ್ಲ. ಇದು ಜಿಮ್. ಮನೇಲಿರಬೇಕು 8 o'clock ಮನೇಲಿರಬೇಕು. ಸಖತ್ತಾಗೈತೆ ಗಾಡಿ. BMW ಮಸ್ತೈತೆ. ದೇವ್ರೇನ ಕಣ್ತಿಗೆ ನೋಡಿದ್ರೆ ನಾನು ಒಂದಿನ ಆ ಕಾರ್ನ ತಗೊಳ್ತೀನಿ ಅಂತ ಕಾರ್ನ. ಮೆರ್ಸಿಡಿಸ್ ಬೆಂಜ್ ನನ್ನ ಡ್ರೀಮ್ ಕಾರು, ಫೇವ್ರೆಟ್. ನೋಡೋಣ ಅಲ್ವಾ, ಆಗಲೂಬಹುದು. ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿತ್ತು ನನಗೆ. ಅದಕ್ಕೆ ಒಂದು ಸ್ಕೂಪ್ ವೇ ಪ್ರೋಟೀನು, ಆಮೇಲೆ ಸ್ವಲ್ಪ ಯೋಗರ್ಟ್, ಗ್ರೀಕ್ ಯೋಗರ್ಟು, ಆಮೇಲೆ ಸ್ವಲ್ಪ ಗ್ರನೋಲಾ ಹಾಕಿದ್ದೀನಿ. ಇದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ದು ಫ್ಲೇವರ್ ಇದೆ, ಸೊ ಅದಕ್ಕೆ ತಿಂತಾಯಿದ್ದೀನಿ. ನೈಟ್ ಟೈಮು ಸ್ವೀಟ್ ತಿನ್ನಬಾರ್ದು, ಲೈಕ್ ನ್ಯಾಚುರಲ್ ಸ್ವೀಟ್ನೆಸ್ ಆದರೂ ತಿನ್ನಬಾರ್ದು. ಬಟ್ ನಾನು ತಿಂತಾಯಿದ್ದೀನಿ. ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಅದಕ್ಕೆ. ಓಕೆ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಹೋಗಬೇಡಿ. ಓಕೆ ಬಾಯ್. ಲವ್ ಯು ಆಲ್.